ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಆದಿ ಅಂದರೆ ಮೂಲವನ್ನು ಯಾರಾದರೂ ಇಟ್ಟಿದ್ರೆ ಮೂಲಾಧಾರ ಗಣಪತಿ, ಅಂತ್ಯಪ್ರಭು ಅಂದರೆ ಅಂತ್ಯವನ್ನು ನೋಡಿರ್ತಕ್ಕಂಥದ್ದು ಸಾಕ್ಷಾತ್ ಆಂಜನೇಯ. ಸೊ ಇವರಿಬ್ಬರು ರುದ್ರ ಸಂಭೂತರಾಗಿರೋದು ಆದಿ ಅಂತ್ಯವನ್ನು ಎರಡೂ ನೋಡ್ಕೊಳ್ಳೋದು ಗಣೇಶ ಮತ್ತು ಇವನು. ಸೊ ಅವ್ರನ್ನೇ ಆದ್ಯಂತ ಪ್ರಭು ಅಂತಲೂ ಪೂಜೆ ಮಾಡ್ತಾರೆ. ಸೊ ಇಂಥ ಒಂದು ವೈಶಿಷ್ಟ್ಯದಲ್ಲಿ ಶಿವರಾತ್ರಿ ಪ್ರಯುಕ್ತವಾಗಿ ಇರತಕ್ಕಂಥ ವಿಶೇಷದಲ್ಲಿ ಎಲ್ಲರೂ ಶಿವರಾತ್ರಿ ಹೀಗೆ ಪೂಜೆ ಮಾಡಬೇಕು ಹಾಗೆ ಮುಣಬೇಕಂದ್ರೆ ಒಂದು ಕಲ್ಲು ಬಂಡೆ ಇರುತ್ತೆ ಅಂತ ಇಟ್ಕೊ. ಅದನ್ನು ಕಲ್ಲು ಬಂಡೆನ ಉಂಡೆ ಉರುಳಾಡ್ತಿರ್ತಕ್ಕಂಥ ಸಾಲಿಗ್ರಾಮ ಅಂತ ಶುರು ಆಯಿತು. ಈ ಸಾಲಿಗ್ರಾಮಕ್ಕೆ ಒಂದು ಬೇಸ್ ಬೇಕು, ಏನದು ಅದನ್ನು ಹಿಡ್ಕೊಳ್ಳೋಕ್ಕೆ ಒಂದು ಅವಕಾಶ. ಸೊ ಯಾವ ಬೇಸನ್ನು ಹಿಡ್ಕೊಂಡಿರ್ತಾರೋ ಅದು ಪರಿಪೂರ್ಣವಾಗಿರ್ತಕ್ಕಂಥ ಯೋನಿಪೀಠ. ಯೋನಿಪೀಠದ ಮೇಲೆ ಯಾವುದೇ ಇಡಲಿ, ನೀನು ಒಂದು ಸಾಲಿಗ್ರಾಮ ಇಡು, ಒಂದು ಕಲ್ಲಿಡು, ಒಂದು ಯಾವುದೇ ಇಡು, ಒಂದು ವಿಗ್ರಹ ಇಡು, ಅದನ್ನು ಸ್ಥಿರವಾಗಿ, ಇದು ಸತ್ಯ, ಇದು ಪೂರ್ತಿಯಾಗಿ ಶಿವ, ಇದನ್ನು ಪೂರ್ತಿ ಆಕಾರದಲ್ಲಿ ನೋಡಿದಾಗ ಶಿವಂ. ಅದಕ್ಕೆ ಯಾವುದೇ ದೇವರುಗಳನ್ನ ನೋಡೋ ಪ್ರಭಾವಳಿ ಇಲ್ಲದಿದ್ದರೆ ಪೂರ್ಣವಾಗಲ್ಲ. ಶಿವೈಕ್ಯವಾಯಿತು ಸರ್ವಂ ಶಿವಮಯಂ ಅಂತ ಕರೀತಾರೆ. ಸೊ ಶಿವಮಯವಾಗಿರತಕ್ಕಂಥ ಎಲ್ಲ ದೇವರೂ ಈಶ್ವರಮಯವಾಗಿರೋದು. ನೀವು ವೆಂಕಟೇಶ್ವರ ನೋಡ್ತಾ ಇದ್ದರೆ ವೆಂಕಟೇಶ್ವರಿಂದ ಪ್ರಭಾವಳಿ ತೆಗೆದುಬಿಡು. ಆ ಪ್ರಭಾವಳಿ ತೆಗೆದುಬಿಟ್ರೆ ಪ್ರಭಾವಳಿಯನ್ನು ತೆಗೆದು ನೋಡಿದಾಗ ಬರೀ ವೆಂಕಟೇಶ್ವರ, ಪ್ರಭಾವಳಿ ನೋಡಿದ್ರೆ ಲಿಂಗಾಕಾರ. ಅದಕ್ಕೆ ಯಾವುದೇ ಪ್ರಭಾವಳಿ ನೋಡೋ ಲಿಂಗಾಕಾರವೇ ಇರುತ್ತೆ. ಎಲ್ಲವೂ ಶಿವೈಕ್ಯವಾಗಿರತಕ್ಕಂಥ ಶಿವಮಯಂ. ಸೊ ಸರ್ವಂ ಶಿವಮಯಂ ಆಗಿರೋದ್ರಿಂದ ಜಗತ್ತಲ್ಲಿ ಜ್ಞಾನಾನಂದಮಯಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹೈಗ್ರೀಂ ಉಪಾಸ್ಮಹೆ. ಅದಕ್ಕೆ ವಿದ್ಯೆಯನ್ನು ಕೊಡ್ತಕ್ಕಂಥ ಹೈಗ್ರೀವರು ಅವರು ಹೇಳಿರೋ ಪ್ರಕಾರನೂ ದಕ್ಷಿಣಾಮೂರ್ತಿ ಸರ್ವವಿದ್ಯೆಯನ್ನು ಹೇಳ್ಕೊಟ್ಟಿರ್ತಕ್ಕಂಥ ದಕ್ಷಿಣಾಮೂರ್ತಿ ಕೂತ್ಕೊಂಡು ಗೌತಮ ಋಷಿಗೆ ಈ 4 ಬ್ರಹ್ಮ ಋಷಿಗಳನ್ನು ಕೂಡಿಸ್ಕೊಂಡು ಭರತರಾಕ್ಷಸನ ಸಂಹಾರ ಮಾಡಿ ಕೂತ್ಕೊಂಡು ಉಪದೇಶ ಮಾಡಿರೋ ದಕ್ಷಿಣಾಮೂರ್ತಿ ಈಶ್ವರ ಹೀಗೆ ಬಂದ, ಭೂಲೋಕಕ್ಕೆ ಹೀಗೆ ಪೂಜೆ ಮಾಡಬೇಕು ಶಿವರಾತ್ರಿ ಅಂತ. ಸೊ ಹಾಲಾಲೇಶ್ವರ ಅವತ್ತು ಬಿದ್ದಿದ್ದು ಏನೋ ಸುಸ್ತಾಗಿ ಅಯ್ಯೋ ಕಂಠದಲ್ಲೇ ವಿಷ ಅಂತ ಪಾರ್ವತಿ ಹಿಡ್ಕೊಂಡ್ಬಿಡ್ತಾರೆ, ಇನ್ನು ಹುಟ್ಟೋದ್ರೆ ಅವನು ಜೀವ ಅಂತ. ಸೊ ಆವಾಗ ಮಲಗಿರ್ತಕ್ಕಂಥ ಈಶ್ವರ ಪಾರ್ವತಿ ತೊಡೆ ಮೇಲೆ, ಆಗ ಅವನು ಮಲ್ಕೊಂಡಾಗ ಹಾಲಾಹಲೇಶ್ವರನ ಇವನ್ನ ದರ್ಶನ ಮಾಡೋಕ್ಕೆ 300 ಮುಕ್ಕೋಟಿ ದೇವತೆಗಳು. ಸೊ ಇಡೀ ಜಗತ್ತಲ್ಲಿ ಅವನು ನಿದ್ರೆ ಮಾಡ್ತಾನೆ, ಅವನ್ನ ಎಬ್ಸಕ್ಕೆ ಶಿವರಾತ್ರಿ. ನಾವೆಲ್ಲ ಅಯ್ಯೋ ಎದ್ದೇಳಿ ಏನಾಗಿದೆ ಏನೋ ಗೊತ್ತಿಲ್ಲ, ಕೋಮಾ ಸ್ಟೇಜಲ್ಲಿದ್ದಾರೆ ಅಂತ ಹೇಳಲ್ವಾ, ಹಾಸ್ಪಿಟಲ್ ಕೂತ್ಕೊಂಡಾಗ ಹಾಗೆ ಏನಾಗಿದೆ ಅಂತ ಎಲ್ಲರೂ ಬಂದು ಕೂತ್ಕೊಂಡು ನೋಡ್ತಾ ಇರೋದು. ಸೊ ಅವ್ನು ಎದ್ದೇಳಿದ್ರೆ ಅಬ್ಬಾಡ ಪೇಷಂಟ್ ಸಕ್ಸಸ್ ಉಳಿದವರೆಲ್ಲ ಈಶ್ವರನ ಧ್ಯಾನವನ್ನ ಮಾಡೋದು. ಸೊ ನಾವು ಆ ಶಿವರಾತ್ರಿಯನ್ನ ನಾವು ಆಚರಿಸಿದಾಗ ಭಗವಂತನ ಜೊತೆ ಅವನು ಎದ್ದೇಳಲಿ ಅಂತ ದೇವತೆಗಳ ಜೊತೆ ಪ್ರಾರ್ಥನೆ ಮಾಡೋದು ಶಿವರಾತ್ರಿ. ಅದಕ್ಕೆ ದೇವಿಗೆ ನವರಾತ್ರಿ, ಶಿವನಿಗೆ ಶಿವರಾತ್ರಿ. ಸೊ ಏಕೈಕ ರಾತ್ರಿ ಅವನಿಗೆ, ಇವನಿಗೆ 9 ಶರನ್ನವರಾತ್ರಿ ಒಳಗೆ. ಸೊ ಈ ರೀತಿ ನವರಾತ್ರಿಗಳಿರ್ತಕ್ಕಂಥ ಅವಕಾಶವನ್ನು ಜಗನ್ಮಾತೆನೇ ತೊಡೆ ಮೇಲೆ ಮಲಗಿಸಿರೋಂಥ ಇಡೀ ಜಗತ್ತಲ್ಲಿ ಎಲ್ಲದೂ ಒಂದು ದೇವಸ್ಥಾನ ಇದೆ, ಸುರ್ಟಪಲ್ಲಿ ಅಂತ. ಅದು ಆಂಧ್ರ ಭಾಗದಲ್ಲಿದೆ. 85 ಕಿಲೋಮೀಟರ್ ತಿರುಪತಿಯಿಂದ, ರೇಣುಗುಂಟದಿಂದ 90 ಕಿಲೋಮೀಟರ್ ದೂರದಲ್ಲಿ ಹೋದರೆ ಆಂಧ್ರ ಪುತ್ತೂರು ಅಂತ ಬರುತ್ತೆ. ನೀವು ಅಲ್ಲಿ ಹೋಗಿ ನೋಡ್ಬೋದು. ಹಕ್ಕಾಬುಕ್ರು ಪ್ರತಿಷ್ಠಾಪನೆ ಮಾಡಿರೋದು. 27 ನಕ್ಷತ್ರಕ್ಕೆ 27 ಅಡಿ ಮಹಾವಿಷ್ಣು ಹೇಗೆ ಮಲಗಿರ್ತಾನೆ ಹಾಗೆ ಈಶ್ವರ ಮಲಗಿರೋದು ಯಾರು ಜಗತ್ತಲ್ಲಿ ನೋಡಿಲ್ಲ ಮೂರ್ತಿ ರೂಪದಲ್ಲಿ. ಪಾರ್ವತಿ ದೊಡೆ ಮೇಲೆ ಮಲಗಿ 300 ಮುಕ್ಕೋಟಿ ದೇವತೆಗಳ ದರ್ಶನವನ್ನು ಕೊಡ್ತಕ್ಕಂಥ ಕುಬೇರ ಸಾಕ್ಷಾತ್ಕಾರ ದ್ವಾರಪಾಲಕರನ್ನು ನಿಂತಿರ್ತಕ್ಕಂಥದ್ದೇ ಶಿವನು. ಅದಕ್ಕೆ ಇವತ್ತು ಶಿವರಾತ್ರಿನ ಯಾವ ರೀತಿಯಲ್ಲಾದರೂ ಪೂಜೆ ಮಾಡಿದ್ರು ದಕ್ಷಿಣಕ್ಕೆ ಏನಾದರೂ ತಗೊಂಬಂದ್ರೆ ಒಂದು ವೈಶಿಷ್ಟ್ಯತೆ. ಇನ್ನೊಂದು ಯುಗಗಳು ಆಗ್ತಿದ್ದಂಗೆ ಗುರುಗಳೇ ಒಂದೊಂದು ರೀತಿಯ ಶಿವರಾತ್ರಿ ಆಚರಣೆಗೆ ಬರುತ್ತೆ. ಆದರೆ ಇವಾಗ ನಮ್ಮ ಕಲಿಯುಗದಲ್ಲಿ ನಾವು ಹೇಗೆ ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಅಂದರೆ, ಶಿವರಾತ್ರಿ ಬಂದ ತಕ್ಷಣ ಜಾಗರಣೆ, ಉಪವಾಸ ಇವೆರಡೇ ಮುಖ್ಯವಾಗಿ ಮಾಡುವಂಥದ್ದು. ಸೊ ಈ ಜಾಗರಣೆ ಮತ್ತು ಉಪವಾಸದ ಮಹತ್ವ ಏನು? ಈ ದಿನ ನಾವು ಜಾಗರಣೆ ಉಪವಾಸವನ್ನು ಮಾಡೋದ್ರಿಂದ ಯಾವೆಲ್ಲ ರೀತಿಯ ಫಲಾಫಲಗಳನ್ನ ನಾವು ಹೋಲಿಸ್ಕೊಳ್ಬಹುದು? ಶಿವನನ್ನು ನಾವು ಈ ರೀತಿ ಸಂತೃಪ್ತಿಯಾಗಿ ಗೊಳಿಸಬಹುದಾ ಅಂತ. ಏನು ಅಂದರೆ ಜಾಗರಣೆ ಮಾಡಬೇಕು ಅನ್ನೋದು ಶಾಸ್ತ್ರದಿಲ್ಲ. ಪಾಪ ಈಶ್ವರ ಮಲ್ಕೊಂಡ್ಬಿಟ್ಟಿದ್ದಾನಲ್ಲ ಅಂತ ನಾವು ಉಪವಾಸ ಮಾಡ್ಕೊಂಡು ಕಾಯ್ತಿದ್ದೀವಿ. ಹೆಂಗೆ ಊಟ ಮಾಡ್ತೀಯ? ಈಗ ಕೆಲವರು ಏನು ಅಂದರೆ ಒಬ್ಬರ ಮನೇಲಿ ಸತ್ತೋಗಿರ್ತಾರೆ. ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭುಯ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ನಮಃ. ಇವತ್ತು ಇಲ್ಲಿ ಅಕಸ್ಮಾತ್ ಬೆಂಗಳೂರು ಸತ್ತೋಗಿದ್ರೆ, ದಕ್ಷಿಣ ಸತ್ತೋಗಿದ್ರೆ ಏನು ಮಾಡಿದ್ರೆ, ಅಯ್ಯೋ ಹೆಣ ಇಟ್ಕೊಂಡಿದ್ದಾರೆ, ಹೆಣ ಅಂತ ಪಕ್ಕದಲ್ಲಿ ಮಲ್ಕೊಂಡಿರ್ತಾರೆ, ಯಾರೂ ಊಟ ಉಪಚಾರ ಮಾಡಲ್ಲ. ಶುಗರ್ ಬೇಬಿ ಬಂದರೆ ಕದ್ದು ಮುಚ್ಚಿ ಹೋಗಿ ಊಟ ಮಾಡ್ತಾರೆ. ಅಲ್ಲೇ ಅದೇ ಉತ್ತರ ಭಾರತದಲ್ಲಾದರೆ ಸತ್ಯಂ ಶಿವಂ ಸುಂದರಂ ಅಂದಾಗೆ ಬಂಬಂ ಭೋಲೆನಾಥ್ ಅಂತ ಈಶ್ವರನ ಪ್ರಾರ್ಥನೆ ಮಾಡ್ತಾರೆ. ಪಕ್ಕದಲ್ಲಿ ಮಡಿ ಮೈಲಿಗೆ ಅನ್ನೋದೇ ಇರಲ್ಲ. ಸತ್ಯಮೇವ ಜಯತೆ ಅಷ್ಟೇ. ಅವನ್ನ ಹೆಣ ನೆತ್ಕೊಂಡು ಹೋಗ್ತಾ ಇರೋದೇ ಸತ್ಯ. ಅಂದರೆ ಶಿವನಿಗೆ ಮಹಾ ಕೈಲಾಸದಲ್ಲಿ ಹೇಗೆ ದರ್ಶನ ಕೊಡ್ತಾನೋ, ಜಗತ್ತಿನ ದೊಡ್ಡ ಕಾಶಿ ಕ್ಷೇತ್ರ ಅಂದರೆ ಇಡೀ ಜಗತ್ತಿನ ದೊಡ್ಡ ಸ್ಮಶಾನ ಅಂದರೆ ಕಾಶಿ. ವರ್ಣ ಅಸಿ ಮಧ್ಯೆ ಮಹಾಕಾಶಿ. ಗಂಗೆ ಹರಿತಾ ಇರ್ತಾಳೆ, ವರ್ಣ ಅನ್ನೋ ನದಿ, ಅಸೀನೋ ನದಿ, 2 ಮಧ್ಯದಲ್ಲಿ ಕಾಶಿ. ಕಾಶಿ ವಿಶ್ವನಾಥನ ದರ್ಶನ. ಮೋಕ್ಷ ಮುಕ್ತಿ ಬೇರೆ. ಒಬ್ಬ ಮನುಷ್ಯನಿಗೆ ಮುಕ್ತಿ ಅಂದರೆ ಹೋಗ್ತಕ್ಕಂಥವನು ವಾಪಸ್ ಬರದೇ ಇರೋನು ಮುಕ್ತಿ. ಮೋಕ್ಷ ಅಂದರೆ ಹೋದವನು ವಾಪಸ್ ಬರ್ತಾನೆ. ಪುನರಪಿ ಜನನಂ ಪುನರಪಿ ಮರಣ. ನಾನೆಲ್ಲೊಂದು ಹೂ ಆಗ್ಬಿಡ್ತೀನಪ್ಪ ನಿನ್ಸಲ್ಲಿ, ನಂಗೆ ತಿರುಗಿ ಪುನರ್ಜನ್ಮನೇ ಬೇಡ ಅಂತ ಹೇಳಿದ್ರೆ ಮುಕ್ತಿ. ಆ ಮುಕ್ತಿ ಪಡೆಯೋಕ್ಕೆ ಎಷ್ಟೋ ಜನ ಒದ್ದಾಡ್ತಾರೆ. ಕೆಲವರು ಅಲ್ಲಿ ಸತ್ತೋದ್ರೂ ಇಲ್ಲಿ ಹೆಣ ಹೊತ್ಕೊಂಡ್ಬಿಡ್ತಾರೆ. ಅಯ್ಯೋ ತಿರುಗಿ ಅಂತ, ನಾನು ಕಾಶಿಗೆ ಸಾಯಕ್ಕೆ ಹೋಗಿದ್ದೆ ಅಂತ ಕರ್ಕೊಂಡ್ಬಂದ್ಬಿಡ್ತಾರೆ. ಆದರೆ ಏನು ಹೇಳುತ್ತೆ ಅಂದರೆ, ಇವತ್ತು ಯಾರೇ ಉಪವಾಸ ಮಾಡಬೇಕಾದ್ರೂ, ಉಪವಾಸ ಅಂದರೆ ಬೆಟ್ಟದ ಮೇಲೆ ಇರತಕ್ಕಂಥ ನಿವಾಸದಲ್ಲಿ ಉಪವಾಸ ಮಾಡಬಾರ್ದು.
ಅದರಲ್ಲಿ ಹೆಂಗಸರು ಉಪವಾಸ ಮಾಡಬಾರ್ದು, ಅಕಸ್ಮಾತ್ ಚಿಕ್ಕ ಮಕ್ಕಳು ಉಪವಾಸ ಮಾಡಬಾರ್ದು, ಹೆಂಗಸರು ಈಚೆ ನಿಂತ್ಕೊಳ್ಳದೇ ಇರತಕ್ಕಂಥವ್ರು ಉಪವಾಸ ಮೊದಲೇ ಮಾಡಬಾರ್ದು. ಯಾಕಂದರೆ ಹೆಣ್ಣು ಒಣಗಿದರೆ ಇಡೀ ಸಂಸಾರ ಒಣಗೋಗುತ್ತೆ ಅಂತ, ಸರ್ವನಾಶವಾಗಿ ಹೊಟ್ಟೋಗುತ್ತೆ ಅಂತಲೇ ಬಾಯ್ಬಿಟ್ಟು ಹೇಳ್ತಾರೆ. ಹೆಣ್ಣು ತುಂಬ ಗಟ್ಬಿಟ್ಟಿಯಾಗಿ ತಿನ್ಕೊಂಡು ಆನಂದವಾಗಿರ್ಬೇಕು. ಅದಕ್ಕೆ ಫಲಹಾರಗಳನ್ನಾದರೂ ಫಲತಾಂಬೂಲಗಳನ್ನಾದರೂ ಸ್ವೀಕರಿಸಿ, ಹಾಲಾದರೂ ತೊಗೋಬೇಕು, ಹಣ್ಣಾದರೂ ತೊಗೋಬೇಕು ಅಂತ ಹೇಳುತ್ತೆ. ಪೂರ್ತಿ ಉಪವಾಸ ಮಾಡಬಾರ್ದು ಹೆಣ್ಣು. ಅವಳು 3 ಅಗ್ನಿನಲ್ಲಿ ಅವಳೊಂದು ಅಗ್ನಿ, 3 ಅಗ್ನಿ ಸಂಭೂತಾಂ ಸರ್ವ ದೋಷ ಪ್ರಾಯಶ್ಚಿತ್ತ. 3 ಅಗ್ನಿ, ಒಲೆ ಉರಿ, ಮನೆ ಗೃಹಿಣಿ, ಮನೆ ಸೂರ್ಯ, 3 ಅಡುಗೆಯನ್ನು ಮಾಡ್ತಾ ಇರೋ ಕೋಣೆಯಲ್ಲಿ ಅವಳು ಒಣಗಿದರೆ ಸಂಸಾರ ಒಣಗೋಗುತ್ತೆ ಅಂತ ಹೇಳ್ತಾರೆ. ಅವಳು ಚೆನ್ನಾಗಿ ಸಮೃದ್ಧಿಯಾಗಿರಬೇಕು, ನಗ್ನಾಗ್ತಾ ಇರಬೇಕು ಹೆಣ್ಮಕ್ಳು ಅಂತ ಹೇಳುತ್ತೆ. ಅಷ್ಟು ಚೆನ್ನಾಗಿ ಅವಳು ಇರಬೇಕು ಅಂತಲೇ ವಿಶೇಷತೆ. ಅದಕ್ಕೆ ಹಣ್ಣಾದರೂ ತೊಗೊಳ್ಳಿ, ಹಾಲು ತೊಗೊಂಡು ಪೂಜೆ ಮಾಡಿ, ಅಭಿಷೇಕ ಹಾಗೆ ಮಾಡಬೇಡಿ, ಉಪವಾಸ ಇದ್ದು ಮಾಡಬೇಡಿ ಅಂತ. ಅಕಸ್ಮಾತ್ ಮಾಡೋ ಹಾಗಿದ್ರೆ ಉಪವಾಸ ಏನು ಹೇಳುತ್ತೆ ಅಂದರೆ, ಪೂರ್ತಿ ಉಪವಾಸ ಇರತಕ್ಕಂಥವ್ರು ದಿನಗಳು ನಿಂತ ಮೇಲೆ ಅವ್ರುಗಳು ಮಾಡ್ಬೋದು. ನೀವು ವ್ರತ ಇಟ್ಕೊಳ್ಳಾಗಿದ್ರೆ ವ್ರತ ಇಟ್ಕೊಂಡವ್ರು ಮಾಡ್ಬೋದು. ಏನು ಮಾಡಬೇಕು? ಅನ್ನ ತಿನ್ನೋ ಹಾಗಿಲ್ಲ, ಅನ್ನದ ಪದಾರ್ಥ ತಿನ್ನೋ ಹಾಗಿಲ್ಲ, ಯಾವ ಕಾಲಕ್ಕೂ ಮುಸುರೆ ತಿನ್ನೋಂಗಿಲ್ಲ, ನೆನ್ನೆದು ಯಾವುದು ಉಪ್ಪಿನಕಾಯಿ ಚಟ್ನಿ ಗೊಜ್ಜು ಚೆನ್ನಾಗಿದೆ ಅಂತೆಲ್ಲ ಚಟ್ನಿ ಇಟ್ಕೊಂಡಿದ್ದೀವಿ ಅದೆಲ್ಲ ತಿನ್ನೋಂಗಿಲ್ಲ. ಏನೇ ಮಾಡಿಕೊಂಡ್ರು ಹುರಿ ಇಟ್ಟು ಮಾಡ್ಕೋಬೋದು, ಅವಲಕ್ಕಿಯನ್ನು ಮಾಡ್ಕೊಳ್ತಕ್ಕಂಥ ಅವಕಾಶಗಳಿದ್ರೆ ಮಾಡ್ಬೋದು. ಅಕಸ್ಮಾತ್ ಇದ್ದೇ ಇದ್ದರೆ ನೀವೆಲ್ಲ ಗೋಡಂಬಿ ದ್ರಾಕ್ಷಿಗಳು ಅಕಸ್ಮಾತ್ ಅನುಕೂಲ ಇದ್ದವ್ರು ತಿಂತಾರೆ, ಆಗದಿದ್ದವ್ರು ಏನು ಮಾಡ್ತಾರೆ, ತಿನ್ನೋಕ್ಕಾಗಲ್ಲ. ಖರ್ಜೂರವಾದರೂ ತೊಗೊಳ್ಳೋದು, ಕಡಲೆಕಾಯಿ ಬೀಜ ಒಂದಷ್ಟು ತೊಗೊಳ್ಳೋದು. ಈ ಥರನ ಹುರಿದಿರ್ತಕ್ಕಂಥದ್ದು, ಬೇಯಿಸಿರ್ತಕ್ಕಂಥದ್ದು, ಹಬೆ ಇರ್ತಕ್ಕಂಥದ್ದು ಮಾತ್ರ ಬಿಟ್ಟರೆ ಇನ್ನು ಯಾವುದೇ ಎಣ್ಣೆ ಪದಾರ್ಥಗಳನ್ನು ತೊಗೋಬಾರ್ದು. ನಾಗಪ್ಪನ ಅನುಗ್ರಹ ಇರೋದ್ರಿಂದ, ಅವನ ಉಪವಾಸ ಪರಮೇಶ್ವರನ ನಿದ್ರಾವಸ್ಥೆಯಲ್ಲಿ ಇರೋದ್ರಿಂದ ನಾವುಗಳು ಯಾವುದು ಮುಟ್ಟಬಾರ್ದು ಅಂತ ಹೇಳಿರ್ತಾರೆ. ಸೊ ಮನೇಲಿ ಮಾಡಿರ್ತಕ್ಕಂಥ ಅಡುಗೆಗಳು, ಊಟ ಉಪಚಾರಗಳಲ್ಲಿ ಹಣ್ಣನ್ನು ತೊಗೋಬೋದು, ಫಲತಾಂಬೂಲಕ್ಕೆ ದೋಷ ಇಲ್ಲ. ಅವ್ನು ಹೇಳ್ತಾರೆ 5ಕ್ಕೆ ದೋಷ ಇಲ್ಲ, ಜೇನುತುಪ್ಪಕ್ಕೆ ದೋಷ ಇಲ್ಲ, ಯಾವ ಕಾಲಕ್ಕೂ ಅದು ತುಂಬ ಶ್ರೇಷ್ಠ ಅಂತ. ಹಾಲು ಕ್ಷೀರ ಲಕ್ಷ್ಮಿ ಕ್ಷೀರ ಸಮುದ್ರ ರಾಜ ತನಿಯಂ ಅಂದರೆ ನಾವು ಎಂಜಲ್ ಮಾಡೋಕ್ಕೆ ಮೊದಲು ಹಾಲು ಹಸು ಆಕಳೇ ಎಂಜಲ್ ಮಾಡಿಬಿಟ್ಟಿರೋದ್ರಿಂದ ಯಾವ ಕಾಲಕ್ಕೂ ಅದು ದೋಷವಿಲ್ಲ. ಆ ರೀತಿ ಅದು ದೋಷವಿಲ್ಲದೆ ಇರೋ ಪದಾರ್ಥ, ಅದನ್ನು ಪರವಾಗಿಲ್ಲ ಸ್ವೀಕರಿಸ್ಬೋದು. ಅರಳಿ ಮರದಲ್ಲಿ ಅಕಸ್ಮಾತ್ ಇಂದ್ರೆ ಎಷ್ಟು ವಿಶೇಷ ಅಂದರೆ, ಆ ಅರಳಿ ಮರದ ಕೆಳಗೆ ಪೂಜೆ ಮಾಡಿದ್ರೆ ಪುರಸ್ಕಾರ, ಅದು ದೋಷವಿಲ್ಲ. ಯಾವ ಕಾಲಕ್ಕೂ ನೀರು ಗಂಗೆ ಚಮನೆ ಚೈವ ಗೋದಾವರಿ, ಶುಭಕ್ಕೆ ಅಶುಭಕ್ಕೆ ಎಲ್ಲದಕ್ಕೂ ಗಂಗೆನೇ ಶ್ರೇಷ್ಠತೆಯಾಗಿಂದ ಗಂಗೆ ತುಂಬ ಪವಿತ್ರಳು. ಅಪವಿತ್ರ ಅಂದರೆ ಪವಿತ್ರ ಆಗದೇ ಇರತಕ್ಕಂಥ ಅಪವಿತ್ರವಾಗಿದ್ದು ಪವಿತ್ರವ ಅಂತಲೇ ಪೂಜೆ ಮಾಡ್ಕೊಳ್ಳೋದು ಅಂತ ಗಂಗೆ ಅಷ್ಟು ಶ್ರೇಷ್ಠತೆ, ಅದೂ ದೋಷವಿಲ್ಲ. ಸೊ ಇಂಥ ಒಂದು ಪಂಚಾಯತನದಲ್ಲಿರತಕ್ಕಂಥ 5ನ್ನೂ ನಾವು ಸ್ವೀಕರಣೆ ಮಾಡ್ತಕ್ಕಂಥ ಅವಕಾಶ ಪರಮೇಶ್ವರನಿಗೆ. ನೀವು ಉಪವಾಸ ಮಾತ್ರ ಇರಬಾರ್ದು ಅಂತ ಹೇಳುತ್ತೆ. ಊಟ ಉಪಚಾರ ಮಾಡೋ ಹಾಗಿದ್ರೆ ಉಪವಾಸ ಇವತ್ತಿದ್ದರೆ ನೀವು ನಾಳೆ ಬೆಳಗ್ಗೆ ತಿನ್ನೋ ಹಾಗಿಲ್ಲ. ಸಾಯಂಕಾಲ ಆದ ತಕ್ಷಣ ಕೆಲವರೆಲ್ಲ ಉಪವಾಸ ಮಾಡ್ತಾರಮ್ಮ, ಸಂಕಷ್ಟ ಚೇತೋರುತ್ತೆ ಇವತ್ತು ತಿಂತಾರೆ. ಸಾಯಂಕಾಲ ಬೆಳಗಿಂದ ಉಪವಾಸ ಇರೋದು, ರಾತ್ರಿ ಗಡಮ್ಮಂದು ನುಂಗ್ಬಿಡೋದು. ನೀವು ಬೆಳಗಿಂದ ಉಪವಾಸ ಇದ್ದು ಸಾಯಂಕಾಲ ತಿಂದರೆ ಏನು ಪ್ರಯೋಜನ? ತಿಂದ್ರು ಒಂದೇ ಬಿಟ್ಟರು ಒಂದೇ, ಹಂಗೆಲ್ಲ ತುಂದಲ್ಲ. ಚಂದ್ರ ದರ್ಶನ ಅಂತ ಹೇಳುತ್ತೆ. ಏನು ಹೇಳುತ್ತೆ ಅಂದರೆ, ಇವತ್ತು ಅಕಸ್ಮಾತ್ ಉಪವಾಸ ಮಾಡಿದ್ರೆ ಒಂದು ತೊಟ್ಟು ನೀರು ಕೂಡ ಕುಡಿಯೋ ಹಾಗಿಲ್ಲ, ಊಟವನ್ನು ಮಾಡೋ ಹಾಗಿಲ್ಲ, ಎಂಜಲನ್ನು ಹೋಗಿಬಾರ್ದು. ಅದಕ್ಕೆ ಜೈನರು ಮಾಡೋಷ್ಟು ಕಠಿಣವಾಗಿ ಉಪವಾಸ ನೀವು ಮಾಡೋಕ್ಕಾಗಲ್ಲ. ಮುಸಲ್ಮಾನರು ರೋಜಾ ದಿವಸ ಭಾಳ ಉಪವಾಸ ಮಾಡ್ತಾರೆ. ಸಾಯಂಕಾಲ ಆದ ತಕ್ಷಣ ಸಮೋಸ ಗಿಮೋಸ ಲಕ್ಷಣವಾಗಿ ನುಂಗು ಬಿಡ್ತಾರೆ. ಅದು ಪ್ರಯೋಜನ ಇಲ್ಲ. ಏನು ಹೇಳುತ್ತೆ? ಉಪವಾಸಂ ಪರ್ಯೋತಿ ಅಂದರೆ ಉಪವಾಸಕ್ಕೆ ಏನು ಹೇಳುತ್ತೆ? ಮರುದಿವಸದಲ್ಲಿ ಸಾಯಂಕಾಲ ಅಂದರೆ ಮರುದಿವಸದ ಸಾಯಂಕಾಲ ಚಂದ್ರ ಬಂದಾಗ ನೀನು ಕಣ್ಣು ಮುಚ್ಚದೆ ಪೂರ್ತಿ ನಿದ್ರಾವಸ್ಥೆಯೇ ಹೋಗಬಾರ್ದು. ನೋಡಿ, ಸಾಯಂಕಾಲ 6ರಿಂದ 9, 9ರಿಂದ 12, 12ರಿಂದ 3, 3ರಿಂದ 6. ಸೊ 4 ಯಾಮ ಅಭಿಷೇಕಗಳು ಪೂಜೆ ಪುನಸ್ಕಾರ ಆದರೆ ಶಿವರಾತ್ರಿ. ಅಷ್ಟು ಆದ ಮೇಲೆ ಅದನ್ನು ನಮಸ್ಕಾರ ಮಾಡಿ ಪೂಜೆ ಪುನಸ್ಕಾರ ಮತ್ತೆ ಶಿವರಾತ್ರಿಗೆ ಮತ್ತೆ ರುದ್ರಾಭಿಷೇಕವನ್ನು ಮಾಡಿ ನೀನು ಮತ್ತೆ ದೇವಸ್ಥಾನಗಳಿಗೆಲ್ಲ ಹೋಗಿ ಆವತ್ತು ನೀನು ಫಲಹಾರ ಮಾಡದೇ ಇದ್ರು ಸಾಯಂಕಾಲ ಮತ್ತೆ ಚಂದ್ರ ದರ್ಶನ ಮಾಡಿ, ಚಂದ್ರ ಶಿಖರದಲ್ಲಿ ದರ್ಶನ ಮಾಡಿದ್ರೆ ಈಶ್ವರನ ತಲೆ ಮೇಲೆ ಚಂದ್ರ ಇದ್ದ ಅಂತ ಅದನ್ನು ದರ್ಶನ ಮಾಡಿ ಊಟ ಉಪಚಾರ ಮಾಡಬೇಕು ಅಂತ ಹೇಳಿದೆ. ಇಷ್ಟು ವಿಶೇಷವಾಗಿದ್ದರೆ ಮಾತ್ರ ಮಾಡ್ಬೇಕು ನೀವು, ಇಲ್ವಾ ತಲೆ ಕೆಡಿಸ್ಕೋಬಾರ್ದು. ಯಾಕೆ ಅದಕ್ಕೋಸ್ಕರ ನಾನು ಕಾಟಾಚಾರಕ್ಕೆ ಮಾಡ್ತೀನಿ, ಪಕ್ಕದ ಮನೆ ಶಾರದವನ್ನು ಮಾಡ್ತಾರೆ, ನಾನು ಮಾಡ್ತೀನಿ ಅಂತ ಹಂಗೆ ಮಾಡೋ ಹಾಗಿಲ್ಲ. ಸೊ ಈ ರೀತಿ ಮಾಡೋ ಹಾಗಿದ್ರೆ ಕೆಲವರು ಮಾಡ್ತಾರೆ, ಕೆಲವರು ಬೆತ್ತಕ್ಕದು ಮುಚ್ಚಿ ತಿಂದ್ಬಿಡ್ತಾರೆ, ತಡೆಯೋಕ್ಕಾಗಲ್ಲ. ಕೆಲವರು ಶುಗರು BP, ಯಾಕೆ ಒದ್ದಾಡಬೇಕು? ಅದಕ್ಕೆ ಉಪವಾಸ ಅಂತ ಹೇಳಬೇಡಿ. ಯಾವತ್ತೂ ಫಲಹಾರಗಳನ್ನು ಸ್ವೀಕರಿಸ್ತೀವಿ ನೋಡಿ, ಯಾವತ್ತೂ ತಿಳ್ಕೊಳ್ಳಿ. ಫಲಹಾರ ಅಂದರೆ ಬರೀ ಹಣ್ಣುಗಳು ಹಾಲು ಅಂತ. ಉಪಹಾರ ಅಂದರೆ ತಿಂಡಿ ತೀರ್ಥಗಳು. ತಿಂಡಿ ಏನು ಬೇಕಾದ್ರೂ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಜೋಳದ ರೊಟ್ಟಿ ಮಾಡ್ತಾರೆ, ರಾಗಿ ರೊಟ್ಟಿ ಮಾಡ್ತಾರೆ. ಅನ್ನ ಅಲ್ರಿ ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಇದೆ ಫಸ್ಟ್ ಕ್ಲಾಸು, ಹುರಿ ಇಟ್ಟರೆ ಫಸ್ಟ್ ಕ್ಲಾಸ್ ರಾಗಿದು ಮಾಡ್ಕೊಳ್ಳಿ. ಬೇಡ ಅಂದ್ರೆ ಅವಾಗ ನೀವು ಫಲಹಾರ ತಿಂತಾ ಇಲ್ಲ, ಉಪಹಾರ ಮಾಡ್ತಾ ಇದ್ದೀರಾ. ಸೊ ಉಪಹಾರಕ್ಕೂ ಫಲಹಾರಕ್ಕೂ ಭಾಳ ವ್ಯತ್ಯಾಸಗಳಿದೆ. ಸೊ ಮಾಡಿದ್ರೆ ಹೀಗೆ ಮಾಡಬೇಕು. ಇಲ್ವಾ ನೆಮ್ಮದಿಯಾಗಿ ಆನಂದವಾಗಿ ಭಗವಂತ ಕಣ್ಣು ಹೊತ್ಕೊಂಡು ನಿನ್ನ ದರ್ಶನ ಮಾಡೋವರೆಗೂ ಉಪವಾಸ. ತದನಂತರ ನಾನು ಯಥಾಶಕ್ತಿ ಪೂಜೆ ಮಾಡ್ತೀನಿ.